ಈ ಚಳಿಗಾಲದಲ್ಲಿ ಸಂಜೆ ಆಯ್ತು ಅಂತಂದ್ರೆ ಮುಗೀತು, ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ಸುತ್ತೆ, ಹೌದಲ್ವಾ? ಹಾಗಾದ್ರೆ ಬನ್ನಿ, ಎಲ್ರ ಮನೆಯಲ್ಲಿ ರವೆ ಇದ್ದೇ ಇರತ್ತೆ. ಸೊ ರವೆ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ಈ ಸ್ನಾಕ್ಸ್ ನ ಪ್ರಿಪೇರ್ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು. ಹಾಗಾದ್ರೆ ಬನ್ನಿ, ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ನ ತಗೊಂಡಿದ್ದೀನಿ. ಸೊ ಈ ಪ್ಯಾನ್ ಅಲ್ಲಿ 1 ಕಪ್ ಆಗಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಸೊ ನಾನು ಈ ಹೇಳ್ತಾ ಇರೋ ಮೆಷರ್ಮೆಂಟ್ ಅಲ್ಲಿ ಆರಾಮಾಗಿ ಒಂದ್ 3-4 ಜನರು ಸ್ನಾಕ್ಸ್ ತಿನ್ಬಹುದು. ಓಕೆನಾ? ಸೊ ಇದಕ್ಕೆ 1 ಸ್ಪೂನ್ ಆಗಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಹಾಗೆ ಅರ್ಧ 1 ಸ್ಪೂನ್ ಆಗಷ್ಟು ಜೀರಿಗೆ. ಚಿಲ್ಲಿ ಫ್ಲೇಕ್ಸ್ ಬದಲಾಗಿ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ಬಟ್ ನಮ್ಮ ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ನಾನು ಚಿಲ್ಲಿ ಫ್ಲೇಕ್ಸ್ ನ ಯೂಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ಈ ತರ ಕುದಿತಾ ಇರಬೇಕು ನೀರನ್ನ. ಸೊ ಅವಾಗ ಫ್ಲೇಮ್ ನ ಲೋ ಮಾಡ್ಕೊಳ್ಳಿ. ಫ್ಲೇಮ್ ಲೋ ಮಾಡ್ಬಿಟ್ಟು ಇಲ್ಲಿ ನಾನು 1 ಕಪ್ ಆಗಷ್ಟು ರವೆನ ತಗೊಂಡಿದ್ದೀನಿ. ಸೊ ಇದು ನಾರ್ಮಲ್ ರವೆ, ಬಾರಿಕ್ ರವೆ, ಉಪ್ಪಿಟ್ಟೆಲ್ಲ ಮಾಡ್ತೀವಿ ಅಲ್ವಾ, ಅದೇ ರವೆ. ಸೊ ಅದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಸೊ 1-2 ನಿಮಿಷ ನೀವು ಇದೇ ತರ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ದ್ಯಾಟ್ ನೀರೆಲ್ಲ ಹೋಗ್ಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಅಂಡ್ ಫ್ರೆಂಡ್ಸ್, ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದಟ್ ನಿಮಗೆ ಈ ತರ ಡಿಫ್ರೆಂಟ್ ಸ್ನಾಕ್ಸ್ ರೆಸಿಪೀಸ್ ನನ್ನ ಒಂದು ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಇವಾಗ ಇಲ್ಲಿ ನೀವು ನೋಡ್ಬೋದು, ನೀರೆಲ್ಲ ಆರೋಗಿದೆ, ತುಂಬಾ ಚೆನ್ನಾಗಿ ಇವಾಗ ಕುಕ್ ಆಗಿದೆ. ಇವಾಗ ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡಿಕೊಂಡು 10 ನಿಮಿಷ ಇದಕ್ಕೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಆ್ಯಂಡ್ ಆ ಸಮಯದಲ್ಲಿ ಇಲ್ಲಿ ನಾನು 2 ಆಲೂಗಡ್ಡೆ, ಬಾಯ್ಲ್ ಆಗಿರುವಂಥ ಆಲೂಗಡ್ಡೆ, ಸೊ ಇದನ್ನ ಮೇಲೆ ಸಿಪ್ಪೆನ ತೆಗೆದು ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಗ್ರೇಟರ್ ಇರುತ್ತೆ ಅಲ್ವಾ, ಸೊ ಗ್ರೇಟರ್ ಸಹಾಯದಿಂದ ಈ ಥರ ನೀವು ಗ್ರೇಟ್ ಮಾಡ್ಕೊಂಡು ಬನ್ನಿ. ಆವಾಗ ನಮ್ಮ ಸ್ನ್ಯಾಕ್ಸ್ ಸಾಫ್ಟ್ ಆಗಿ ಬರುತ್ತೆ, ಉಂಡೆ ಉಂಡೆ ಥರ ಆಗೋದಿಲ್ಲ. ಓಕೆನಾ? ಸೊ ಇವಾಗ ಈ ರವೆ ಕೂಡ 10 ನಿಮಿಷ ರೆಸ್ಟ್ ಮಾಡಿ ಆಗಿದೆ. ಸೊ ಇವಾಗ ಪ್ಯಾನ್ ಇಂದ ತೆಗೆದು ಅದಕ್ಕೆ ನಾವು ಆಲೂಗಡ್ಡೆ ಏನು ಗ್ರೇಟ್ ಮಾಡ್ಕೊಂಡಿದ್ವಿ ಅದು ಕೂಡ ಸೇರಿಸ್ಕೊಂಡು, ನಾರ್ಮಲ್ ಯಾವ ರೀತಿಯಾಗಿ ನಾವು ಚಪಾತಿ ಹಿಟ್ಟು ನುಣ್ಣಗೆ ನಾದ್ಕೊಳ್ತೀವಿ ಅಲ್ವಾ, ಸೊ ಸೇಮ್ ವೇ ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ನಾದ್ಕೊಳ್ಬೇಕು. ಓಕೆನಾ? ಸೊ ನೋಡ್ತಾ ಇದ್ದೀರಲ್ವಾ, ಈ ತರ ಚೆನ್ನಾಗಿ ಸಾಫ್ಟ್ ಆಗಿ ನಾದ್ಕೊಂಡಾಯ್ತು. ಅಂಡ್ ಗೈಸ್, ನಿಮ್ಗೆ ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಗೈಸ್, ಸೊ ಇವಾಗ ಇದೇ ಹಿಟ್ಟಲ್ಲಿ ನಾನು 2 ಭಾಗ ಮಾಡಿಕೊಂಡು ಚೆನ್ನಾಗಿ ಈ ತರ ರೌಂಡ್ ಮಾಡಿಕೊಂಡು ಇದನ್ನ ಚಪಾತಿ ತರ ನಾದ್ಕೊಳ್ಬೇಕು. ಬಟ್ ಅಷ್ಟೊಂದು ಬಾರಿಕಾಗಿ ನಾದ್ಕೊಳ್ಳೋದು ಬೇಕಾಗಿಲ್ಲ, ಸ್ವಲ್ಪ ದಪ್ಪ ಸೈಜಲ್ಲೇ ನಾದ್ಕೊಳ್ಬೇಕು. ಸೊ ಇದಕ್ಕೆ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಸ್ನ್ಯಾಕ್ಸ್, ನೀವು ಆ ಶೇಪಲ್ಲಿ ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಚಿಕ್ಕದಾಗಿ ಸ್ಕ್ವೇರ್ ಶೇಪ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಸೊ ಇವಾಗ ಒಂದು ಭಾಗ ಏನು ತೆಗೆದಿಟ್ಕೊಂಡಿದ್ವಿ ಅದನ್ನ ಮಾತ್ರ ಇಲ್ಲಿ ತೋರಿಸ್ತಾ ಇರೋದು. ಆ್ಯಂಡ್ ಇನ್ನೊಂದು ಭಾಗದಲ್ಲಿ ಕೂಡ ಇದೇ ಥರ ನಾನು ಚಿಕ್ಕದಾಗಿ ಸ್ಕ್ವೇರ್ ಪೀಸಸ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ, ಸೊ ಈ ಥರ ಆಗಿದೆ ನೋಡಿ. ಸೊ ಇವಾಗ ಏನು ಮಾಡಬೇಕು, ಸಿಂಪಲ್ ಆಗಿ ನಾವು ಡೀಪ್ ಫ್ರೈ ಮಾಡಬೇಕಾಗತ್ತೆ. ಸೊ ಆಯಿಲ್ ಕೂಡ ಬಿಸಿ ಆಗಿದೆ. ಸೊ ಬಿಸಿ ಆದಮೇಲೆ ಮೀಡಿಯಮ್ ಟು ಹೈ ಫ್ಲೇಮ್ ಮೇಲೆ ನಾವು ಫ್ಲೇಮ್ನ ಇಟ್ಕೊಂಡು ಎಲ್ಲಾನು ನಿಮ್ಮ ಒಂದು ಪ್ಯಾನಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಈ ಒಂದು ಸ್ನ್ಯಾಕ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮೀಡಿಯಮ್ ಟು ಹೈ ಫ್ಲೇಮ್ ಮೇಲೆ ಇದನ್ನು ಡೀಪ್ ಫ್ರೈ ಮಾಡಬೇಕಾಗತ್ತೆ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಡೀಪ್ ಫ್ರೈ ಮಾಡಿದರೆ ಮುಗೀತು, ನಮ್ಮ ಇನ್ಸ್ಟಂಟ್ ರವಾ ಪಕೋಡೆ ರೆಡಿ ಆಗುತ್ತೆ. ಬಾಯ್ ಬಾಯ್.